ಇದು ಹಾಗಲ್ಲ ಬೇರೆಗೆ ನೀವು ಮಳೆನಲ್ಲಿ ತೊಳೆದು ಹೋಗ್ತದೆ, ಬೇರೆ ಗೊಬ್ಬರ ಹಾಕಿದ್ರೆ. ಇದು ಹಾಗಾಗಿಲ್ಲ, ಇದು ತಕ್ಷಣ ರಿಸಲ್ಟ್ ಬಂದಿದೆ. ಹಾಂ ಹಾಂ. ಯಾಕಂದ್ರೆ ರೂಟ್ ಡೆವಲಪ್ ಅನ್ನು ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಅಡಿಕೆ ಗಿಡದ ಬೇರಿಗೆ ಕೊಡ್ತಕ್ಕಂಥ ಒಂದು ಬಯೋ ಔಷಧವನ್ನು ಔಷಧವನ್ನು ಕೊಟ್ಟಿದ್ದೇವೆ. ಹಾಂ ಹಾಂ ಹಾಂ. ಅದು ಯಾವ ಥರ ಕೆಲಸ ಮಾಡುತ್ತೇನೋ ಅಂದರೆ ಅದು ಬೇರನ್ನು ಆಹಾರ ತಗೊಳ್ಳೋ ಬೇರನ್ನು ಫುಲ್ಲು ಡೆವಲಪ್ ಅನ್ನು ಮಾಡ್ತದೆ. ಇದು ಇಲ್ಲ ಆದಂತ ಎಲ್ಲದನ್ನು ಹೇಳಿದೆ, ಆದ್ರೆ ಆ ಔಷಧಿ ಯಾವುದು ಅಂತ ನಾನು ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದೇನೆ. ಇದು ನೋಡಿ, ಇದು ಬಯೋ ಗುಡ್ ಗ್ರೋ ಅಂತ ಇಲ್ಲಿದೆ ನೋಡಿ. ಇದರಿಂದ ಇದು ಬೇರಿಗೆ ಕೊಡೋದು. ಇನ್ನೊಂದು ಹೆಡಕ್ ಹೊಡೆಯೋದಿದೆ, ಬಯೋ ಸೆಮೆನ್ ಅಂತ. ಅದನ್ನ ನಮ್ಮ ಸ್ನೇಹಿತರು ನಿಮಗೆ ಆಗ್ಲೇ ತೋರಿಸಿದಾರಲ್ಲ. ಇದರಿಂದ ಏನಾಗ್ತದೆ ಕೇಳಿದ್ರೆ, ನಿಮಗೆ ಉದಾಹರಣೆಗೆ ಹೇಳಬೇಕು ಆದ್ರೆ, ನಾವು ಯಾವುದೇ ಔಷಧಿಗಳನ್ನು ಹೊಡೆದ್ರು ಆ ಮರಕ್ಕೆ ಅದಕ್ಕೊಂದು ರೋಗ ನಿರೋಧಕ ಶಕ್ತಿ ಬೇಕು. ಉದಾಹರಣೆ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಇವಾಗ ನಾನು ಇದ್ದೇನೆ, ಮತ್ತಲ್ಲಿ ಪಕ್ಕದಲ್ಲಿ ಮತ್ತೊಬ್ರು ಇರ್ತಾರೆ, ಅವ್ರಿಗೇನೋ ಒಂದು ಥಂಡಿನೋ ನೆಗಡಿನೋ ಬಂದಿರ್ತದೆ, ಆದರೆ ನನಗೆ ಬರೋದಿಲ್ಲ. ಯಾಕೆ ನನಗೆ ಬರೋದಿಲ್ಲ? ನನ್ನ ದೇಹದಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ಇದು ಮತ್ತೆ ಯಾವುದೇ ಕೆಮಿಕಲ್ ಅಲ್ಲ, ಇದೆಲ್ಲ ಬಯೋನೆ. ಇದನ್ನ ಬೇರಿಗೆ ಹಾಕಿದವಾಗ ಅಡಿಕೆ ಮರಗಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರ್ತದೆ ಬೇರಿಗೆ ಹಾಕೋದ್ರಿಂದ. ಇನ್ನು ಹೆಡಕ್ ಹೊಡೆಯೋದು ತಕ್ಷಣದಲ್ಲಿ ಅದು ಮಿಳ್ಳೆ ಉದುರೋದು ಸ್ವಲ್ಪ ಕಡಿಮೆ ಆಗಲಿ ಅಂತ. ಯಾಕೆಂದ್ರೆ ಇದು ಸ್ವಲ್ಪ ಲಾಂಗ್ ಪೀರಿಯಡ್, ಇದು ಬೇರಿಗೆ ಹಾಕೋದು. ಈಗ ನಮ್ಗೆ ಅನಿವಾರ್ಯ, ಸಡನ್ ಅಂತ ನಿಲ್ಬೇಕು ಅಂದ್ರೆ ಹೆಡಕ್ ಹೊಡೆಯೋದು ಅನಿವಾರ್ಯ ಆಗಿರ್ತದೆ. ಅದನ್ನು ಹೊಡೆದು ಒಂದು ವಾರ ಬಿಟ್ಟು ಇದನ್ನ ಬೇರಿಗೆ ಹಾಕಿದವಾಗ ಅಡಿಕೆ ಮರಗಳು ಸದೃಢವಾಗ್ತವೆ. ಆಮೇಲೆ ಒಳ್ಳೆ ರೀತಿಯ ರಿಸಲ್ಟ್ ಇದೆ, ಇದು ಬಹಳ ಚೆನ್ನಾಗಿದೆ ರಿಸಲ್ಟ್. ಯಾಕಂದ್ರೆ ನಾವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇರೋದು, ಸುಮ್ಮನೆ ನಾವು ಹೇಳಿದ್ರು ಹಾಕಿದ್ವಿ ಅಂತ ಅಲ್ಲ. ಒಂದು 10 ಮರಕ್ಕೆ ಪ್ರಯೋಗ ಮಾಡಿ ಆಮೇಲೆ ಇದನ್ನ ಈಗ ನೆಕ್ಸ್ಟ್ ಮತ್ತೆ ಎಲ್ಲದಕ್ಕೂ ಉಪಯೋಗಿಸ್ಬೇಕು ಅಂತ ಇದೀವಿ.